ಭಾರತ ಅಧಿಕೃತವಾಗಿ ರಿಪಬ್ಲಿಕ್ ಆಫ್ ಇಂಡಿಯಾ (ಐಎಸ್ಒ) ಭಾರತ್ ಗಣರಾಜ್ಯ, ದಕ್ಷಿಣ ಏಷ್ಯಾದ ಒಂದು ದೇಶ. ಇದು ವಿಸ್ತೀರ್ಣದಲ್ಲಿ 7ನೇ ಅತಿ ದೊಡ್ಡ ದೇಶವಾಗಿದೆ. ಜೂನ್ 2023 ರಂತೆ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ, ಮತ್ತು 1947 ರಲ್ಲಿ ಸ್ವಾತಂತ್ರ್ಯದ ಸಮಯದಿಂದ ವಿಶ್ವದ ಅತ್ಯಂತ ಜನಸಂಖ್ಯೆಯ ಪ್ರಜಾಪ್ರಭುತ್ವ. ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ನೈಋತ್ಯದಲ್ಲಿ ಅರೇಬಿಯನ್ ಸಮುದ್ರ ಮತ್ತು ಆಗ್ನೇಯದಲ್ಲಿ ಬಂಗಾಳ ಕೊಲ್ಲಿಯಿಂದ ಸುತ್ತುವರೆದಿದೆ. ಇದು ಪಶ್ಚಿಮಕ್ಕೆ ಪಾಕಿಸ್ತಾನದೊಂದಿಗೆ ಭೂ ಗಡಿಗಳನ್ನು ಹಂಚಿಕೊಳ್ಳುತ್ತದೆ, ಉತ್ತರಕ್ಕೆ ಚೀನಾ, ನೇಪಾಳ ಮತ್ತು ಭೂತಾನ್, ಮತ್ತು ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್. ಹಿಂದೂ ಮಹಾಸಾಗರದಲ್ಲಿ, ಭಾರತವು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ನ ಸಮೀಪದಲ್ಲಿದೆ. ಅದರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಥೈಲ್ಯಾಂಡ್, ಮ್ಯಾನ್ಮಾರ್ ಮತ್ತು ಇಂಡೋನೇಷ್ಯಾದೊಂದಿಗೆ ಕಡಲ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಆಧುನಿಕ ಮಾನವರು 55,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಭಾರತೀಯ ಉಪಖಂಡಕ್ಕೆ ಆಗಮಿಸಿದರು. ಅವರ ಸುದೀರ್ಘ ಉದ್ಯೋಗ, ಆರಂಭದಲ್ಲಿ ಬೇಟೆಗಾರ ಸಂಗ್ರಹಕಾರರಾಗಿ ಪ್ರತ್ಯೇಕತೆಯ ವಿವಿಧ ರೂಪಗಳಲ್ಲಿ, ಈ ಪ್ರದೇಶವನ್ನು ಹೆಚ್ಚು ವೈವಿಧ್ಯಮಯವಾಗಿಸಿದೆ. ಮಾನವ ಆನುವಂಶಿಕ ವೈವಿಧ್ಯತೆಯಲ್ಲಿ ಆಫ್ರಿಕಾದ ನಂತರ ಎರಡನೆಯದು. ನೆಲೆಗೊಂಡ ಜೀವನವು 9,000 ವರ್ಷಗಳ ಹಿಂದೆ ಸಿಂಧೂ ನದಿಯ ಜಲಾನಯನ ಪ್ರದೇಶದ ಪಶ್ಚಿಮ ಅಂಚುಗಳಲ್ಲಿ ಉಪಖಂಡದಲ್ಲಿ ಹೊರಹೊಮ್ಮಿತು. 3ನೇ ಸಹಸ್ರಮಾನದ BCEಯ ಸಿಂಧೂ ಕಣಿವೆ ನಾಗರಿಕತೆಯಾಗಿ ಕ್ರಮೇಣವಾಗಿ ವಿಕಸನಗೊಂಡಿತು. 1200 BCEಯ ಹೊತ್ತಿಗೆ, ಇಂಡೋ-ಯುರೋಪಿಯನ್ ಭಾಷೆಯಾದ ಸಂಸ್ಕೃತದ ಪುರಾತನ ರೂಪವು ವಾಯುವ್ಯದಿಂದ ಭಾರತದಲ್ಲಿ ಹರಡಿತು. ಅದರ ಪುರಾವೆಗಳು ಇಂದು ಋಗ್ವೇದದ ಸ್ತೋತ್ರಗಳಲ್ಲಿ ಕಂಡುಬರುತ್ತವೆ. ದೃಢವಾಗಿ ಜಾಗರೂಕವಾಗಿದ್ದ ಮೌಖಿಕ ಸಂಪ್ರದಾಯದಿಂದ ಸಂರಕ್ಷಿಸಲ್ಪಟ್ಟ ಋಗ್ವೇದವು ಭಾರತದಲ್ಲಿ ಹಿಂದೂ ಧರ್ಮದ ಉದಯವನ್ನು ದಾಖಲಿಸುತ್ತದೆ. ಭಾರತದ ದ್ರಾವಿಡ ಭಾಷೆಗಳು ಉತ್ತರ ಮತ್ತು ಪಶ್ಚಿಮ ಪ್ರದೇಶಗಳಲ್ಲಿ ಸ್ಥಾನಪಲ್ಲಟಗೊಂಡವು. ಕ್ರಿ. ಪೂ. 400ರ ಹೊತ್ತಿಗೆ, ಹಿಂದೂ ಧರ್ಮದೊಳಗೆ ಶ್ರೇಣೀಕರಣ ಮತ್ತು ಜಾತಿಯಿಂದ ಹೊರಗಿಡುವಿಕೆಯು ಹೊರಹೊಮ್ಮಿತು, ಮತ್ತು ಬೌದ್ಧಧರ್ಮ ಮತ್ತು ಜೈನ ಧರ್ಮವು ಹುಟ್ಟಿಕೊಂಡಿತು, ಆನುವಂಶಿಕತೆಗೆ ಸಂಬಂಧಿಸದ ಸಾಮಾಜಿಕ ಆದೇಶಗಳನ್ನು ಘೋಷಿಸಿತು. ಆರಂಭಿಕ ರಾಜಕೀಯ ಬಲವರ್ಧನೆಗಳು ಗಂಗಾ ಜಲಾನಯನದಲ್ಲಿ ನೆಲೆಗೊಂಡಿರುವ ಸಡಿಲವಾದ ಮೌರ್ಯ ಮತ್ತು ಗುಪ್ತ ಸಾಮ್ರಾಜ್ಯಗಳಿಗೆ ಕಾರಣವಾಯಿತು. ಅವರ ಸಾಮೂಹಿಕ ಯುಗವು ವ್ಯಾಪಕವಾದ ಸೃಜನಶೀಲತೆಯಿಂದ ತುಂಬಿತ್ತು, ಆದರೆ ಮಹಿಳೆಯರ ಕ್ಷೀಣಿಸುತ್ತಿರುವ ಸ್ಥಾನಮಾನದಿಂದ ಗುರುತಿಸಲ್ಪಟ್ಟಿದೆ, ಮತ್ತು ಅಸ್ಪೃಶ್ಯತೆಯನ್ನು ಸಂಘಟಿತ ನಂಬಿಕೆಯ ವ್ಯವಸ್ಥೆಯಲ್ಲಿ ಸೇರಿಸಲಾಯಿತು. ದಕ್ಷಿಣ ಭಾರತದಲ್ಲಿ, ಮಧ್ಯ ಸಾಮ್ರಾಜ್ಯಗಳು ದ್ರಾವಿಡ ಭಾಷೆಯ ಲಿಪಿಗಳು ಮತ್ತು ಧಾರ್ಮಿಕ ಸಂಸ್ಕೃತಿಗಳನ್ನು ಆಗ್ನೇಯ ಏಷ್ಯಾದ ರಾಜ್ಯಗಳಿಗೆ ರಫ್ತು ಮಾಡಿದವು. ಮಧ್ಯಕಾಲೀನ ಯುಗದ ಆರಂಭದಲ್ಲಿ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ, ಜುದಾಯಿಸಂ ಮತ್ತು ಝೋರಾಸ್ಟ್ರಿಯನ್ ಧರ್ಮಗಳು ಭಾರತದ ದಕ್ಷಿಣ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಸ್ಥಾಪಿಸಲ್ಪಟ್ಟವು. ಮಧ್ಯ ಏಷ್ಯಾದ ಮುಸ್ಲಿಂ ಸೈನ್ಯಗಳು ಭಾರತದ ಉತ್ತರದ ಬಯಲು ಪ್ರದೇಶವನ್ನು ಮಧ್ಯಂತರವಾಗಿ ಆಕ್ರಮಿಸಿಕೊಂಡವು, ಅಂತಿಮವಾಗಿ ದೆಹಲಿ ಸುಲ್ತಾನರನ್ನು ಸ್ಥಾಪಿಸಿತು ಮತ್ತು ಉತ್ತರ ಭಾರತವನ್ನು ಮಧ್ಯಕಾಲೀನ ಇಸ್ಲಾಂನ ಕಾಸ್ಮೋಪಾಲಿಟನ್ ಜಾಲಗಳಿಗೆ ಸೆಳೆಯಿತು. 15ನೇ ಶತಮಾನದಲ್ಲಿ, ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ದೀರ್ಘಕಾಲೀನ ಸಂಯೋಜಿತ ಹಿಂದೂ ಸಂಸ್ಕೃತಿಯನ್ನು ಸೃಷ್ಟಿಸಿತು. ಪಂಜಾಬ್ನಲ್ಲಿ, ಸಾಂಸ್ಥಿಕ ಧರ್ಮವನ್ನು ತಿರಸ್ಕರಿಸಿ ಸಿಖ್ ಧರ್ಮ ಹೊರಹೊಮ್ಮಿತು. ಮೊಘಲ್ ಸಾಮ್ರಾಜ್ಯ, 1526 ರಲ್ಲಿ, 2 ಶತಮಾನಗಳ ಸಾಪೇಕ್ಷ ಶಾಂತಿಗೆ ನಾಂದಿ ಹಾಡಿತು, ಪ್ರಕಾಶಮಾನವಾದ ವಾಸ್ತುಶಿಲ್ಪದ ಪರಂಪರೆಯನ್ನು ಬಿಟ್ಟಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ಕ್ರಮೇಣ ವಿಸ್ತರಿಸಲಾಯಿತು, ಭಾರತವನ್ನು ವಸಾಹತುಶಾಹಿ ಆರ್ಥಿಕತೆಯಾಗಿ ಪರಿವರ್ತಿಸಿತು, ಆದರೆ ಅದರ ಸಾರ್ವಭೌಮತ್ವವನ್ನು ಬಲಪಡಿಸಿತು. ಬ್ರಿಟಿಷ್ ಕ್ರೌನ್ ಆಳ್ವಿಕೆಯು 1858 ರಲ್ಲಿ ಪ್ರಾರಂಭವಾಯಿತು. ಭಾರತೀಯರಿಗೆ ಭರವಸೆ ನೀಡಿದ ಹಕ್ಕುಗಳನ್ನು ನಿಧಾನವಾಗಿ ನೀಡಲಾಯಿತು, ಆದರೆ ತಾಂತ್ರಿಕ ಬದಲಾವಣೆಗಳನ್ನು ಪರಿಚಯಿಸಲಾಯಿತು, ಮತ್ತು ಶಿಕ್ಷಣ ಮತ್ತು ಸಾರ್ವಜನಿಕ ಜೀವನದ ಆಧುನಿಕ ಕಲ್ಪನೆಗಳು ಬೇರೂರಿದವು. ಪ್ರವರ್ತಕ ಮತ್ತು ಪ್ರಭಾವಶಾಲಿ ರಾಷ್ಟ್ರೀಯತಾವಾದಿ ಚಳುವಳಿ ಹೊರಹೊಮ್ಮಿತು, ಇದು ಅಹಿಂಸಾತ್ಮಕ ಪ್ರತಿರೋಧಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸುವ ಪ್ರಮುಖ ಅಂಶವಾಯಿತು. 1947 ರಲ್ಲಿ ಬ್ರಿಟಿಷ್ ಭಾರತೀಯ ಸಾಮ್ರಾಜ್ಯವನ್ನು 2 ಸ್ವತಂತ್ರ ಡೊಮಿನಿಯನ್ಗಳಾಗಿ ವಿಂಗಡಿಸಲಾಯಿತು, ಹಿಂದೂ ಬಹುಸಂಖ್ಯಾತ ಡೊಮಿನಿಯನ್ ಆಫ್ ಇಂಡಿಯಾ ಮತ್ತು ಮುಸ್ಲಿಂ ಬಹುಮತದ ಡೊಮಿನಿಯನ್ ಆಫ್ ಪಾಕಿಸ್ತಾನ. ದೊಡ್ಡ ಪ್ರಮಾಣದ ಜೀವಹಾನಿ ಮತ್ತು ಅಭೂತಪೂರ್ವ ವಲಸೆ. ಭಾರತವು 1950 ರಿಂದ ಫೆಡರಲ್ ಗಣರಾಜ್ಯವಾಗಿದ್ದು, ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಯ ಮೂಲಕ ಆಡಳಿತ ನಡೆಸುತ್ತಿದೆ. ಇದು ಬಹುತ್ವ, ಬಹುಭಾಷಾ ಮತ್ತು ಬಹುಜನಾಂಗೀಯ ಸಮಾಜವಾಗಿದೆ. ಭಾರತದ ಜನಸಂಖ್ಯೆಯು 1951 ರಲ್ಲಿ 361 ಮಿಲಿಯನ್ನಿಂದ 2022 ರಲ್ಲಿ ಸುಮಾರು 1.4 ಶತಕೋಟಿಗೆ ಏರಿತು. ಅದೇ ಸಮಯದಲ್ಲಿ, ಅದರ ನಾಮಮಾತ್ರ ತಲಾ ಆದಾಯವು ವಾರ್ಷಿಕವಾಗಿ $64 ರಿಂದ $2,601 ಕ್ಕೆ ಮತ್ತು ಅದರ ಸಾಕ್ಷರತೆಯ ಪ್ರಮಾಣವು 16.6% ರಿಂದ 74% ಕ್ಕೆ ಏರಿತು.
1951 ರಲ್ಲಿ ತುಲನಾತ್ಮಕವಾಗಿ ನಿರ್ಗತಿಕ ರಾಷ್ಟ್ರವಾಗಿ, ಭಾರತವು ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿದೆ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳ ಕೇಂದ್ರವಾಗಿದೆ, ವಿಸ್ತರಿಸುತ್ತಿರುವ ಮಧ್ಯಮ ವರ್ಗದೊಂದಿಗೆ. ಭಾರತವು ಹಲವಾರು ಯೋಜಿತ ಅಥವಾ ಪೂರ್ಣಗೊಂಡ ಭೂಮ್ಯತೀತ ಕಾರ್ಯಾಚರಣೆಗಳೊಂದಿಗೆ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಹೊಂದಿದೆ. ಭಾರತೀಯ ಚಲನಚಿತ್ರಗಳು, ಸಂಗೀತ ಮತ್ತು ಆಧ್ಯಾತ್ಮಿಕ ಬೋಧನೆಗಳು ಜಾಗತಿಕ ಸಂಸ್ಕೃತಿಯಲ್ಲಿ ಹೆಚ್ಚುತ್ತಿರುವ ಪಾತ್ರವನ್ನು ವಹಿಸುತ್ತವೆ. ಭಾರತವು ತನ್ನ ಬಡತನದ ದರವನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ, ಆದರೂ ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆಯ ವೆಚ್ಚದಲ್ಲಿ. ಭಾರತವು ಪರಮಾಣು ಶಸ್ತ್ರಾಸ್ತ್ರ ರಾಜ್ಯವಾಗಿದೆ, ಇದು ಮಿಲಿಟರಿ ವೆಚ್ಚದಲ್ಲಿ ಉನ್ನತ ಸ್ಥಾನದಲ್ಲಿದೆ. ಇದು 20ನೇ ಶತಮಾನದ ಮಧ್ಯಭಾಗದಿಂದ ಇತ್ಯರ್ಥವಾಗದೆ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾದೊಂದಿಗೆ ಕಾಶ್ಮೀರದ ವಿವಾದಗಳನ್ನು ಹೊಂದಿದೆ. ಭಾರತವು ಎದುರಿಸುತ್ತಿರುವ ಸಾಮಾಜಿಕ ಆರ್ಥಿಕ ಸವಾಲುಗಳೆಂದರೆ ಲಿಂಗ ಅಸಮಾನತೆ, ಮಕ್ಕಳ ಅಪೌಷ್ಟಿಕತೆ, ಮತ್ತು ಹೆಚ್ಚುತ್ತಿರುವ ವಾಯು ಮಾಲಿನ್ಯದ ಮಟ್ಟಗಳು. 4 ಜೀವವೈವಿಧ್ಯ ಹಾಟ್ಸ್ಪಾಟ್ಗಳೊಂದಿಗೆ ಭಾರತದ ಭೂಮಿ ಮೆಗಾಡೈವರ್ಸ್ ಆಗಿದೆ. ಅದರ ಅರಣ್ಯ ಪ್ರದೇಶವು ಅದರ ಪ್ರದೇಶದ 21.7% ಅನ್ನು ಒಳಗೊಂಡಿದೆ. ಭಾರತದ ವನ್ಯಜೀವಿಗಳನ್ನು ಸಾಂಪ್ರದಾಯಿಕವಾಗಿ ಭಾರತದ ಸಂಸ್ಕೃತಿಯಲ್ಲಿ ಸಹಿಷ್ಣುತೆಯಿಂದ ನೋಡಲಾಗುತ್ತದೆ, ಈ ಕಾಡುಗಳಲ್ಲಿ ಮತ್ತು ಇತರೆಡೆ ಸಂರಕ್ಷಿತ ಆವಾಸಸ್ಥಾನಗಳಲ್ಲಿ ಬೆಂಬಲಿತವಾಗಿದೆ. ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ, 3ನೇ ಆವೃತ್ತಿ 2009, ಭಾರತ ಎಂಬ ಹೆಸರನ್ನು ಕ್ಲಾಸಿಕಲ್ ಲ್ಯಾಟಿನ್ ಇಂಡಿಯಾದಿಂದ ಪಡೆಯಲಾಗಿದೆ, ಇದು ದಕ್ಷಿಣ ಏಷ್ಯಾ ಮತ್ತು ಅದರ ಪೂರ್ವಕ್ಕೆ ಅನಿಶ್ಚಿತ ಪ್ರದೇಶವನ್ನು ಉಲ್ಲೇಖಿಸುತ್ತದೆ. ಪ್ರತಿಯಾಗಿ, ಭಾರತ ಎಂಬ ಹೆಸರು ಸತತವಾಗಿ ಹೆಲೆನಿಸ್ಟಿಕ್ ಗ್ರೀಕ್ ಇಂಡಿಯಾ, ಪ್ರಾಚೀನ ಗ್ರೀಕ್ ಇಂಡೋಸ್, ಹಳೆಯ ಪರ್ಷಿಯನ್ ಹಿಂದೂಷ್, ಅಕೆಮೆನಿಡ್ ಸಾಮ್ರಾಜ್ಯದ ಪೂರ್ವ ಪ್ರಾಂತ್ಯ, ಮತ್ತು ಅಂತಿಮವಾಗಿ ಅದರ ಸಹವರ್ತಿ, ಸಿಂಧುವೆ, ಸಂಸ್ಕೃತ ಅಥವಾ ಸಂಸ್ಕೃತದಿಂದ ಬಂದಿದೆ. ನಿರ್ದಿಷ್ಟವಾಗಿ ಸಿಂಧೂ ನದಿ ಮತ್ತು ಸೂಚ್ಯವಾಗಿ, ಅದರ ಸುಸಜ್ಜಿತ ದಕ್ಷಿಣ ಜಲಾನಯನ ಪ್ರದೇಶ. ಪುರಾತನ ಗ್ರೀಕರು ಭಾರತೀಯರನ್ನು ಇಂಡೋಯಿ ಎಂದು ಕರೆಯುತ್ತಾರೆ, ಇದು ಸಿಂಧೂನ ಜನರು ಎಂದು ಅನುವಾದಿಸುತ್ತದೆ. ಭಾರತೀಯ ಮಹಾಕಾವ್ಯ ಮತ್ತು ಭಾರತದ ಸಂವಿಧಾನೆರಡರಲ್ಲೂ ಉಲ್ಲೇಖಿಸಲಾಗಿದೆ, ಅನ್ನು ಹಲವು ಭಾರತೀಯ ಭಾಷೆಗಳಲ್ಲಿ ಅದರ ವ್ಯತ್ಯಾಸಗಳಲ್ಲಿ ಬಳಸಲಾಗುತ್ತದೆ. ಭರತವರ್ಷ ಎಂಬೈತಿಹಾಸಿಕ ಹೆಸರಿನ ಆಧುನಿಕ ರೆಂಡರಿಂಗ್, ಇದು ಮೂಲತಃ ಉತ್ತರ ಭಾರತಕ್ಕೆ, ಭಾರತವು 19ನೇ ಶತಮಾನದ ಮಧ್ಯಭಾಗದಿಂದ ಭಾರತಕ್ಕೆ ಸ್ಥಳೀಯ ಹೆಸರಾಗಿ ಹೆಚ್ಚಿದ ಕರೆನ್ಸಿಯನ್ನು ಪಡೆಯಿತು. ಅಂತ್ಯ ಚೌಕಾಕಾರದ ಆವರಣ. ಹಿಂದೂಸ್ತಾನ್ ಎಂಬುದು ಮಧ್ಯ ಪರ್ಷಿಯನ್ ಹೆಸರಾಗಿದ್ದು, ಇದು 13ನೇ ಶತಮಾನದ ವೇಳೆಗೆ ಜನಪ್ರಿಯವಾಯಿತು, ಮತ್ತು ಮೊಘಲ್ ಸಾಮ್ರಾಜ್ಯದಯುಗದಿಂದಲೂ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಹಿಂದೂಸ್ತಾನದ ಅರ್ಥವು ವಿಭಿನ್ನವಾಗಿದೆ, ಇದು ಇಂದಿನ ಉತ್ತರ ಭಾರತ ಮತ್ತು ಪಾಕಿಸ್ತಾನವನ್ನು ಅಥವಾ ಸಂಪೂರ್ಣವಾಗಿ ಭಾರತವನ್ನು ಸೂಚಿಸುತ್ತದೆ. 55,000 ವರ್ಷಗಳ ಹಿಂದೆ, ಮೊದಲ ಆಧುನಿಕ ಮಾನವರು, ಅಥವಾ ಹೋಮೋ ಸೇಪಿಯನ್ಸ್, ಅವರು ಮೊದಲು ವಿಕಸನಗೊಂಡ ಆಫ್ರಿಕಾದಿಂದ ಭಾರತೀಯ ಉಪಖಂಡಕ್ಕೆ ಬಂದರು. ದಕ್ಷಿಣ ಏಷ್ಯಾದಲ್ಲಿ ತಿಳಿದಿರುವ ಅತ್ಯಂತ ಪ್ರಾಚೀನ ಆಧುನಿಕ ಮಾನವ ಅವಶೇಷಗಳು ಸುಮಾರು 30,000 ವರ್ಷಗಳ ಹಿಂದಿನದು. 6500 BCE ನಂತರ, ಆಹಾರ ಬೆಳೆಗಳು ಮತ್ತು ಪ್ರಾಣಿಗಳ ಪಳಗಿಸುವಿಕೆ, ಶಾಶ್ವತ ರಚನೆಗಳ ನಿರ್ಮಾಣ ಮತ್ತು ಕೃಷಿ ಹೆಚ್ಚುವರಿ ಸಂಗ್ರಹಣೆಯ ಪುರಾವೆಗಳು ಪಾಕಿಸ್ತಾನದ ಬಲೂಚಿಸ್ತಾನ್ನಲ್ಲಿರುವ ಮೆಹರ್ಗಢ್ ಮತ್ತು ಇತರ ಸೈಟ್ಗಳಲ್ಲಿ ಕಾಣಿಸಿಕೊಂಡವು. ಇವು ಕ್ರಮೇಣ ಸಿಂಧೂ ಕಣಿವೆ ನಾಗರಿಕತೆಯಾಗಿ ಅಭಿವೃದ್ಧಿ ಹೊಂದಿದವು. ದಕ್ಷಿಣ ಏಷ್ಯಾದ ಮೊದಲ ನಗರ ಸಂಸ್ಕೃತಿ, ಇದು ಪಾಕಿಸ್ತಾನ ಮತ್ತು ಪಶ್ಚಿಮ ಭಾರತದಲ್ಲಿ 2500-1900 BCE ಅವಧಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು. ಮೊಹೆಂಜೊ-ದಾರೋ, ಹರಪ್ಪ, ಧೋಲವೀರ ಮತ್ತು ಕಾಲಿಬಂಗನ್ನಂತಹ ನಗರಗಳ ಸುತ್ತ ಕೇಂದ್ರೀಕೃತವಾಗಿದೆ ಮತ್ತು ವಿವಿಧ ರೀತಿಯ ಜೀವನಾಧಾರಗಳನ್ನು ಅವಲಂಬಿಸಿ, ನಾಗರಿಕತೆಯು ಕರಕುಶಲ ಉತ್ಪಾದನೆ ಮತ್ತು ವ್ಯಾಪಕ ವ್ಯಾಪಾರದಲ್ಲಿ ದೃಢವಾಗಿ ತೊಡಗಿಸಿಕೊಂಡಿದೆ. ಅಂತ್ಯ ಚೌಕಾಕಾರದ ಆವರಣ. 2000 ರಿಂದ ಕ್ರಿಸ್ತಪೂರ್ವ 500 ಅವಧಿಯಲ್ಲಿ, ಉಪಖಂಡದ ಅನೇಕ ಪ್ರದೇಶಗಳು ಚಾಲ್ಕೊಲಿಥಿಕ್ ಸಂಸ್ಕೃತಿಗಳಿಂದ ಕಬ್ಬಿಣಯುಗಕ್ಕೆ ಪರಿವರ್ತನೆಗೊಂಡವು. ವೇದಗಳು, ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಅತ್ಯಂತ ಹಳೆಯ ಗ್ರಂಥಗಳು, ಈ ಅವಧಿಯಲ್ಲಿ ರಚಿಸಲ್ಪಟ್ಟವು, ಮತ್ತು ಇತಿಹಾಸಕಾರರು ಪಂಜಾಬ್ ಪ್ರದೇಶ ಮತ್ತು ಮೇಲ್ಭಾಗದ ಗಂಗಾ ಬಯಲು ಪ್ರದೇಶದಲ್ಲಿ ವೈದಿಕ ಸಂಸ್ಕೃತಿಯನ್ನು ಪ್ರತಿಪಾದಿಸಲು ಇದನ್ನು ವಿಶ್ಲೇಷಿಸಿದ್ದಾರೆ. ಹೆಚ್ಚಿನ ಇತಿಹಾಸಕಾರರು ಈ ಅವಧಿಯನ್ನು ವಾಯುವ್ಯದಿಂದ ಉಪಖಂಡಕ್ಕೆ ಇಂಡೋ-ಆರ್ಯನ್ ವಲಸೆಯ ಹಲವಾರು ಅಲೆಗಳನ್ನು ಒಳಗೊಳ್ಳುತ್ತಾರೆ ಎಂದು ಪರಿಗಣಿಸುತ್ತಾರೆ. ಪುರೋಹಿತರು, ಯೋಧರು ಮತ್ತು ಮುಕ್ತ ರೈತರ ಶ್ರೇಣಿಯನ್ನು ಸೃಷ್ಟಿಸಿದ ಜಾತಿ ವ್ಯವಸ್ಥೆಯು, ಆದರೆ ಸ್ಥಳೀಯ ಜನರನ್ನು ಅವರ ಉದ್ಯೋಗಗಳನ್ನು ಅಶುದ್ಧವೆಂದು ಲೇಬಲ್ ಮಾಡುವ ಮೂಲಕ ಹೊರಗಿಡುತ್ತದೆ, ಇದು ಈ ಅವಧಿಯಲ್ಲಿ ಹುಟ್ಟಿಕೊಂಡಿತು. ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ, ಈ ಅವಧಿಯ ಪುರಾತತ್ವ ಶಾಸ್ತ್ರದ ಪುರಾವೆಗಳು ರಾಜಕೀಯ ಸಂಘಟನೆಯ ಪ್ರಧಾನ ಹಂತದ ಅಸ್ತಿತ್ವವನ್ನು ಸೂಚಿಸುತ್ತವೆ. ದಕ್ಷಿಣ ಭಾರತದಲ್ಲಿ, ಜಡ ಜೀವನಕ್ಕೆ ಒಂದು ಪ್ರಗತಿಯನ್ನು ಈ ಅವಧಿಯ ದೊಡ್ಡ ಸಂಖ್ಯೆಯ ಮೆಗಾಲಿಥಿಕ್ ಸ್ಮಾರಕಗಳು, ಜೊತೆಗೆ ಕೃಷಿ,
ನೀರಾವರಿ ತೊಟ್ಟಿಗಳು ಮತ್ತು ಕರಕುಶಲ ಸಂಪ್ರದಾಯಗಳ ಹತ್ತಿರದ ಕುರುಹುಗಳು ಸೂಚಿಸುತ್ತವೆ. ವೈದಿಕ ಅವಧಿಯ ಅಂತ್ಯದಲ್ಲಿ, ಸುಮಾರು 6ನೇ ಶತಮಾನದ ಬಿಸಿಇಯಲ್ಲಿ, ಗಂಗಾ ಬಯಲು ಮತ್ತು ವಾಯುವ್ಯ ಪ್ರದೇಶಗಳ ಸಣ್ಣ ರಾಜ್ಯಗಳು ಮತ್ತು ಮುಖ್ಯಸ್ಥರು ಮಹಾಜನಪದಗಳು ಎಂದು ಕರೆಯಲ್ಪಡುವ 16 ಪ್ರಮುಖ ಒಲಿಗಾರ್ಚಿಗಳು ಮತ್ತು ರಾಜಪ್ರಭುತ್ವಗಳಾಗಿ ಏಕೀಕರಿಸಲ್ಪಟ್ಟವು. ಉದಯೋನ್ಮುಖ ನಗರೀಕರಣವು ವೈದಿಕೇತರ ಧಾರ್ಮಿಕ ಚಳುವಳಿಗಳಿಗೆ ಕಾರಣವಾಯಿತು, ಅವುಗಳಲ್ಲಿ 2 ಸ್ವತಂತ್ರ ಧರ್ಮಗಳಾದವು. ಜೈನ ಧರ್ಮವು ಅದರ ಮಾದರಿಯಾದ ಮಹಾವೀರನ ಜೀವನದಲ್ಲಿ ಪ್ರಾಮುಖ್ಯತೆಗೆ ಬಂದಿತು. ಗೌತಮ ಬುದ್ಧನ ಬೋಧನೆಗಳನ್ನು ಆಧರಿಸಿದ ಬೌದ್ಧಧರ್ಮವು ಮಧ್ಯಮ ವರ್ಗವನ್ನು ಹೊರತುಪಡಿಸಿ ಎಲ್ಲಾ ಸಾಮಾಜಿಕ ವರ್ಗಗಳಿಂದ ಅನುಯಾಯಿಗಳನ್ನು ಆಕರ್ಷಿಸಿತು. ಭಾರತದಲ್ಲಿ ದಾಖಲಾದ ಇತಿಹಾಸದ ಆರಂಭಕ್ಕೆ ಬುದ್ಧನ ಜೀವನವನ್ನು ವಿವರಿಸುವುದು ಕೇಂದ್ರವಾಗಿತ್ತು. ಹೆಚ್ಚುತ್ತಿರುವ ನಗರ ಸಂಪತ್ತಿನ ಯುಗದಲ್ಲಿ, ಎರಡೂ ಧರ್ಮಗಳು ತ್ಯಜಿಸುವಿಕೆಯನ್ನು ಆದರ್ಶವಾಗಿ ಹಿಡಿದಿವೆ. 99 ಮತ್ತು 2 ದೀರ್ಘಕಾಲೀನ ಸನ್ಯಾಸಿಗಳ ಸಂಪ್ರದಾಯಗಳನ್ನು ಸ್ಥಾಪಿಸಿದವು. ರಾಜಕೀಯವಾಗಿ, 3ನೇ ಶತಮಾನದ ಬಿಸಿಇ ಹೊತ್ತಿಗೆ, ಮಗಧ ಸಾಮ್ರಾಜ್ಯವು ಮೌರ್ಯ ಸಾಮ್ರಾಜ್ಯವಾಗಿ ಹೊರಹೊಮ್ಮಲು ಇತರ ರಾಜ್ಯಗಳನ್ನು ಸೇರಿಸಿತು ಅಥವಾ ಕಡಿಮೆಗೊಳಿಸಿತು. ಸಾಮ್ರಾಜ್ಯವು ದೂರದ ದಕ್ಷಿಣವನ್ನು ಹೊರತುಪಡಿಸಿ ಹೆಚ್ಚಿನ ಉಪಖಂಡವನ್ನು ನಿಯಂತ್ರಿಸಿದೆ ಎಂದು ಭಾವಿಸಲಾಗಿತ್ತು, ಆದರೆ ಅದರ ಪ್ರಮುಖ ಪ್ರದೇಶಗಳನ್ನು ಈಗ ದೊಡ್ಡ ಸ್ವಾಯತ್ತ ಪ್ರದೇಶಗಳಿಂದ ಪ್ರತ್ಯೇಕಿಸಲಾಗಿದೆ ಎಂದು ಭಾವಿಸಲಾಗಿದೆ. ಮೌರ್ಯ ರಾಜರು ತಮ್ಮ ಸಾಮ್ರಾಜ್ಯ ನಿರ್ಮಾಣ ಮತ್ತು ಸಾರ್ವಜನಿಕ ಜೀವನದ ದೃಢವಾದ ನಿರ್ವಹಣೆಗೆ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ, ಅಶೋಕನ ಮಿಲಿಟರಿಸಂನ ತ್ಯಜಿಸುವಿಕೆ ಮತ್ತು ಬೌದ್ಧ ಧಮ್ಮದ ದೂರದ ಪ್ರತಿಪಾದನೆಗಾಗಿ. ತಮಿಳು ಭಾಷೆಯ ಸಂಗಮ್ ಸಾಹಿತ್ಯವು 200 ಬಿಸಿಇ ಮತ್ತು 200 ಸಿಇ ನಡುವೆ ದಕ್ಷಿಣದ ಪರ್ಯಾಯ ದ್ವೀಪವನ್ನು ಚೇರರು, ಚೋಳರು ಮತ್ತು ಪಾಂಡ್ಯರು ಆಳಿದರು. ರೋಮನ್ ಸಾಮ್ರಾಜ್ಯದೊಂದಿಗೆ ಮತ್ತು ಪಶ್ಚಿಮ ಮತ್ತು ಆಗ್ನೇಯ ಏಷ್ಯಾದೊಂದಿಗೆ ವ್ಯಾಪಕವಾಗಿ ವ್ಯಾಪಾರ ಮಾಡಿದ ರಾಜವಂಶಗಳು ಉತ್ತರ ಭಾರತದಲ್ಲಿ, ಹಿಂದೂ ಧರ್ಮವು ಕುಟುಂಬದೊಳಗೆ ಪಿತೃಪ್ರಭುತ್ವದ ನಿಯಂತ್ರಣವನ್ನು ಪ್ರತಿಪಾದಿಸಿತು, ಇದು ಮಹಿಳೆಯರ ಅಧೀನತೆಯನ್ನು ಹೆಚ್ಚಿಸಿತು. 4ನೇ ಮತ್ತು 5ನೇ ಶತಮಾನಗಳ ಹೊತ್ತಿಗೆ, ಗುಪ್ತ ಸಾಮ್ರಾಜ್ಯವು ಬೃಹತ್ ಗಂಗಾ ಬಯಲಿನಲ್ಲಿ ಆಡಳಿತ ಮತ್ತು ತೆರಿಗೆಯ ಸಂಕೀರ್ಣ ವ್ಯವಸ್ಥೆಯನ್ನು ರಚಿಸಿತು. ಈ ವ್ಯವಸ್ಥೆಯು ನಂತರದ ಭಾರತೀಯ ಸಾಮ್ರಾಜ್ಯಗಳಿಗೆ ಮಾದರಿಯಾಯಿತು. ಗುಪ್ತರ ಅಡಿಯಲ್ಲಿ, ಆಚರಣೆಯ ನಿರ್ವಹಣೆಗಿಂತ ಹೆಚ್ಚಾಗಿ ಭಕ್ತಿಯ ಆಧಾರದ ಮೇಲೆ ನವೀಕೃತ ಹಿಂದೂ ಧರ್ಮವು ತನ್ನನ್ನು ತಾನು ಪ್ರತಿಪಾದಿಸಲು ಪ್ರಾರಂಭಿಸಿತು. ಈ ನವೀಕರಣವು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಹೂಬಿಡುವಿಕೆಯಲ್ಲಿ ಪ್ರತಿಫಲಿಸುತ್ತದೆ, ಇದು ನಗರ ಗಣ್ಯರಲ್ಲಿ ಪೋಷಕರನ್ನು ಕಂಡುಕೊಂಡಿತು. ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯವು ಅರಳಿತು ಮತ್ತು ಭಾರತೀಯ ವಿಜ್ಞಾನ, ಖಗೋಳಶಾಸ್ತ್ರ, ಔಷಧ ಮತ್ತು ಗಣಿತಶಾಸ್ತ್ರವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿತು.